7ನೇ ತರಗತಿ ವಿದ್ಯಾರ್ಥಿ ಕೈ ಮುರಿಯುವಂತೆ ಶಿಕ್ಷಕ ತಿಳಿಸಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ಶ್ರೀ ಭಾರತಿ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು, ಹಾರೋಗೇರಿ ಪಟ್ಟಣದ ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಯಲ್ಲಿ ಯೂನಿಫಾರ್ಮ್ ತೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ವಿದ್ಯಾರ್ಥಿಯನ್ನ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಈ ಘಟನೆಯಲ್ಲಿ ವಿದ್ಯಾರ್ಥಿ ಕೈ ಮುರಿದು ಹೋಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶಾಲೆಯ ಮುಖ್ಯ ಶಿಕ್ಷಕ ಪಿಎ ಪಾಟೀಲ್ ವಿರುದ್ಧ ಈ ಆರೋಪ ಕೇಳಿ ಬಂದಿದ್ದು, ಸಮವಸ್ತ್ರ ಧರಿಸಿಕೊಂಡು ಶಾಲೆಗೆ ಬಂದಿಲ್ಲ ಅನ್ನುವ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಇನ್ನು ವಿದ್ಯಾರ್ಥಿ ಪ್ರಜ್ವಲ್ 7ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ. ಪ್ರಜ್ವಲ್ ಬೊಮ್ಮನಾಳೆ ಅನ್ನುವಂತಹ ವಿದ್ಯಾರ್ಥಿಯ ಕೈ ಮತ್ತೆ ಬೆನ್ನು ಜೊತೆಗೆ ಭುಜಕ್ಕೆ ಬಾಸುಂಡೆ ಬರುವಂತೆ ಹೊಡೆಯಲಾಗಿದೆ. ವಿದ್ಯಾರ್ಥಿಗೆ ಮನಬಂದಂತೆ ಥಳಿಸಿರುವಂತಹ ಶಿಕ್ಷಕ ಪಿಎ ಪಾಟೀಲ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ ಇದೆಲ್ಲ ಸಾಮಾನ್ಯ ಅಂತ ಕೂಡ ಶಿಕ್ಷಕ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಕೂಡ ಈಗ ಪೋಷಕರಲ್ಲಿ ತೀವ್ರ ನೋವನ್ನ ಉಂಟು ಮಾಡಿದೆ. ಸಮವಸ್ತ್ರ ಧರಿಸಿಲ್ಲ ಅಂತ ದೈಹಿಕ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ನಡೆದಿದೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಆ ಶಿಕ್ಷಕ. ಶ್ರೀ ಭಾರತಿ ಶಿಕ್ಷಣ ಸಂಸ್ಥೆಯ ಕನ್ನಡ ಶಾಲೆಯ ದೈಹಿಕ ಶಿಕ್ಷಕ ಪಿಎ ಪಾಟೀಲ್ ವಿದ್ಯಾರ್ಥಿಯ ಬೆನ್ನು, ಭುಜ ಹಾಗೂ ಕೈಗೆ ಬಾಸುಂಡೆ ಬರುವ ಹಾಗೆ ಹೊಡೆದಿದ್ದಾನೆ. ಈ ವೇಳೆ ಶಿಕ್ಷಕನ ಹೊಡೆತಕ್ಕೆ 7ನೇ ತರಗತಿ ವಿದ್ಯಾರ್ಥಿ ಪ್ರಜ್ವಲ್ನ ಕೈ ಮುರಿದು ಹೋಗಿದೆ. ಅಂದಹಾಗೆ 600 ರೂಪಾಯಿ ನೀಡಿದ್ರೂ ಕೂಡ ಶಾಲೆಯಲ್ಲಿ ಸಮವಸ್ತ್ರ ನೀಡಿರಲಿಲ್ವಂತೆ. ಈ ಬಗ್ಗೆ ದೈಹಿಕ ಶಿಕ್ಷಕ ಪಿಎ ಪಾಟೀಲ್ ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿ ಪ್ರಜ್ವಲ್ ಸಮವಸ್ತ್ರ ಕೊಡದೆ ಹೇಗೆ ಹಾಕೊಂಡು ಬರೋಕೆ ಸಾಧ್ಯ ಅಂತ ಪ್ರತ್ಯುತ್ತರ ನೀಡಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಶಿಕ್ಷಕ ಕೋಲಿಂದ ಹೊಡೆದಾಗ ಪ್ರಜ್ವಲ್ ಕೈ ಮುರಿದು ಹೋಗಿದೆ. ಹೀಗಾಗಿ ಶಿಕ್ಷಕನ ವಿರುದ್ಧ ಪ್ರಜ್ವಲ್ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ಕೈ ಮುರಿದು ಹೋಗುವಾಗೆ ಹೊಡೆದಿರುವಂತಹ ಶಿಕ್ಷಕ ಪಿಎ ಪಾಟೀಲ್ ಅದಕ್ಕೆ ಪ್ರತಿಕ್ರಿಯೆ ಕೇಳಿದಾಗ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏನಾಯ್ತು ಒಟ್ಟಾರೆ ಈ ಘಟನೆ? ನಿಜಕ್ಕೂ ಏನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಇರುವಂತಹ ಶ್ರೀ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಇವರಿಗೆ ಅದೇ ಶಾಲೆಯ ಮುಖ್ಯ ಶಿಕ್ಷಕ ಹಾಗೂ ದೈಹಿಕ ಶಿಕ್ಷಕ ಆಗಿರುವಂತಹ ಪಿಎ ಪಾಟೀಲ್ ಎಂಬಾತ ಮನ ಬಂದಂತೆ ಥಳಿಸಿದ್ದು ಅಷ್ಟೇ ಅಲ್ಲದೆ ಕೈ ಮುರಿಯುವ ಹಾಗೆ ಹೊಡೆದು ಗಾಯಗೊಳಿಸಿದ್ದಾನೆ. ಈ ಸಮವಸ್ತ್ರ ಧರಿಸಿಕೊಂಡು ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಪ್ರಜ್ವಲ್ ಬೊಮ್ಮನಾಳೆ ಎಂಬ 7ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಯನ್ನ ಥಳಿಸಿರೋ ದೈಹಿಕ ಶಿಕ್ಷಕ ಪಿಎ ಪಾಟೀಲ್ ಅವರನ್ನ ಈ ಕುರಿತು ಕೇಳಿದ್ರೆ, ನಾನು ಈತನಿಗೆ ಮಾತ್ರ ಹೊಡೆದಿಲ್ಲ, ಬೇರೆ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೊಡೆದಿದ್ದೇನೆ, ಏನೋ ಈತನಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಷ್ಟೇ, ಇದೆಲ್ಲ ಕಾಮನ್ ಸರ್, ಇದನ್ನು ದೊಡ್ಡದು ಮಾಡಬೇಡಿ ಅಂತ ರಕ್ಕಸ ಶಿಕ್ಷಕ ಪಿಎ ಪಾಟೀಲ್ ಹೇಳ್ತಾ ಇರೋದನ್ನ ನೋಡಿದ್ರೆ ಅವರ ರಾಕ್ಷಸ ವರ್ತನೆ ಎಂತದ್ದು ಅನ್ನುವಂಥದ್ದು ಜಗಜ್ಜಾಹೀರ ಆಗತ್ತೆ. ಅಲ್ಲದೆ ರಕ್ಕಸ ಶಿಕ್ಷಕನಿಂದ ತಳಿತಕ್ಕೊಳಗಾಗಿರುವ ವಿದ್ಯಾರ್ಥಿ ಪ್ರಜ್ವಲ್ ಏನು ಶಾಲಾ ಸಮವಸ್ತ್ರ ಪಡೆಯುವುದಕ್ಕಾಗಿ ಈಗಾಗಲೇ 600 ರೂಪಾಯಿಗಳನ್ನ ಏನು ಸಮವಸ್ತ್ರಕ್ಕಾಗಿ ನೀಡಿರ್ತಾನೆ. ಆದ್ರೆ ಹೀಗಿದ್ರು ಕೂಡ ಸಮವಸ್ತ್ರವನ್ನ ಇನ್ನೂ ಕೊಟ್ಟಿರೋದಿಲ್ಲ. ಹೀಗಾಗಿ ಸರ್ ಸಮವಸ್ತ್ರ ಧರಿಸಿಕೊಂಡು ಬರೋಕೆ ಅದು ಹೇಗೆ ಸಾಧ್ಯ, ನಾನು ಫೀ ನೀಡಿದ್ದೇನೆ ಆದ್ರೂ ಇನ್ನೂ ಸಮವಸ್ತ್ರ ಬಂದಿಲ್ಲ ಅಂತ ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಪ್ರತ್ಯುತ್ತರ ನೀಡಿದ್ದಕ್ಕೆ ಕೆಂಡಾಮಂಡಲಾದ ಶಿಕ್ಷಕ ಅಮಾನವೀಯತೆಯನ್ನ ಮೀರಿ ವಿದ್ಯಾರ್ಥಿಗಳಿಗೆ ಥಳಿಸಿರುವಂತದ್ದು. ಈಗಾಗಲೇ ವಿದ್ಯಾರ್ಥಿ ಕೈ, ಬೆನ್ನು, ಭುಜ ಸೇರಿದಂತೆ ಹಲವಾರು ಕಡೆ ಬಾಸುಂಡೆಗಳೇ ಬಂದಿರುವಂತದ್ದು, ಅಲ್ಲದೆ ಕೈಗೆ ಗಂಭೀರವಾಗಿ ಪೆಟ್ಟಾಗಿದ್ದು. ಈ ಕುರಿತು ಶಿಕ್ಷಕನನ್ನು ಕೇಳಿದ್ರೆ ಉಡಾಫೆ ಉತ್ತರವನ್ನ ನೀಡ್ತಾ ಇರುವಂತದ್ದು. ಈ ಬಗ್ಗೆ ಮತ್ತೆ ಮಾಹಿತಿನ ಪಡಿತೀವಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿದ್ಯಾರ್ಥಿಯ ತಾಯಿ ವಿಜಯಶ್ರೀ ಅವರು ಸಂಪರ್ಕದಲ್ಲಿದ್ದಾರೆ. ವಿಜಯಶ್ರೀ ಅವರೇ, ತಮ್ಮ ಮಗನಿಗೆ ಯಾಕೆ ಅಷ್ಟು ಕೈ ಮುರಿಯೋ ರೀತಿಯಲ್ಲಿ ಶಿಕ್ಷಕರು ಹೊಡೆದಿದ್ದಾರೆ? ಯಾರು ಹೊಡೆದಿರೋದು? ಸರ್ ಎಚ್.ಎಂ. ಪಾಟೀಲ್ ಸರ್ ತಂದು ಹೊಡೆದಾರ್ರಿ ಮೇಡಮ್ ರೀ. ಅದ ಸಾಲಿ ಇನ್ಫಾರ್ಮ್ಕ್ ರೀ ನಾವ್ ದುಡ್ಡು ಕೊಟ್ಟಿದ್ದೀವ್ರಿ ಆಲ್ರೆಡಿ ಒಂದ್ ಸಟಿಗ್ರಿ. ಒಂದ್ ಸಟ ನಾವ್ ಬೇರೆ ಕಡೆ ತಗೊಂಡ ಇದನ್ನ ಹೊಲ್ಸಾಕ್ ಹಾಕಿದ್ದೀವ್ರಿ. ನಾವ್ ಬಡವ್ರ ಅದೇವ್ರಿ, ನಮ್ಗ್ ಹೊಲ್ಸಾಕ್ ಆಗ್ಲಿಲ್ರಿ, ಅದರ ಬೇಗ್ರಿ. ಅದಕ್ಕಾಗಿ ಸಾಲಿ ಇನ್ಫಾರ್ಮ್ ಯಾಕೆ ಹಾಕೊಂಡ್ ಬಂದಿಲ್ಲತ್ತ ಅಂದ್ರಿ ಆ ಮಗುನ್ರಿ ಬಡ್ದಾರ್ರಿ. ಪೂರ್ತಿ ಕೈ ಪೂರ್ತಿ ಪೆಟ್ ಹತ್ತೈತ್ರಿ, ಒಳಪೆಟ್ ಆಗೈತ್ರಿ, ಅದ ಪೂರ್ತಿ ಅದ ಕೈ ಮಡ್ಸಾಕ್ ಬರತ್ರಿ, ಏನು ಇಲ್ರಿ. ಆಮ್ಯಾಗ ಭುಜದ ಮೇಲೆ ಒಂದ್ ಬಡ್ದಾರ್ರಿ, ಭುಜದ ಮ್ಯಾಗಿನ ತೊಗಲು ಒಂದ್ ಸ್ವಲ್ಪ ಕೆತ್ತೈತ್ರಿ, ಅದು ಒಂದ್ ಸ್ವಲ್ಪ ಗಾಯ ಆಗೈತ್ರಿ, 10 ಕೈ ಗಾಯ ಆಗೈತ್ರಿ. ಶಾಲೆಯವರೇ ಅಲ್ವಾ ವಿಜಯಶ್ರೀ ಅವರೇ? ಹೌದ್ರಿ, ಭಾರತಿ ಶಿಕ್ಷಣ ಸಂಸ್ಥೆ ಹಾರೋಗೇರಿ ರೀ ಮೇಡಮ್ ರೀ. ಉಳಿದಿರೋ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಸಿಕ್ಕಿತ್ತಾ? ಉಳ್ದಿದ್ದ ಮಕ್ಳಿಗ್ರಿ ಒಂದ್ 5-6 ಜನ ಮಕ್ಳಿಗೆ ಬಡ್ದಾರ್ರಿ ಮೇಡಮ್ ರೀ. 5-6 ಮಕ್ಳಿಗೆ ಅಂದ್ರಿ ಅದ್ರಾಗ ಜಾಸ್ತಿ ಪೆಟ್ ಕೂತಿರೋರಿ ಇದು ಒಂದ ಮಗು. ನಮ್ ಹುಡುಗನ ಬಾಳ ಜಾಸ್ತಿ ಕೂತೈತ್ರಿ. ಅಂದ್ರೆ ಪ್ರತಿ ಬಾರಿ ಇದೇ ತರ ಹೊಡಿತಿದ್ರ ಅಥವಾ ಇವತ್ತು ಮಾತ್ರ ಆ ರೀತಿ ಆಗಿರೋದಾ? ಇದ್ರಿ ಅವ್ರ ಒಂದ್ ಪ್ರತಿ ಬಾರಿ ಹೊಡಿತಿದ್ರು ಖರೆ, ಆದ್ರೂನು ಇಷ್ಟ ಪೆಟ್ ಆಗೋಂಗೇನು ಹೊಡೆದಿರ್ಕಿಲ್ರಿ. ಇದ ಸಲಾನಪ್ಪ ಹಿಂಗ್ ಪೆಟ್ ಆಗನಾರಿ ನಾನರಿ ಇದನ್ ಮಾಡೇನ್ರಿ. ಇದನ್ನ ಹಿಂಗ ಈಗ ಇನ್ನೊಂದ್ ಮಗು ಹೊಡಿತಾರ್ರಿ, ನಾಳೆ ಒಂದ್ ಮಗು ಹೊಡಿತಾರ್ರಿ.
ಪಾಪ ಬಡವ್ರ ಮಕ್ಳು ಇರು ಒಂದೊಂದ ನಮ್ಗ ಮಕ್ಳು ಅದಾವ್ರಿ ಅವಕ್ಕ ಏನ್ರ ಆದ್ರೆ ಏನ್ ಮಾಡೋದೈತಿ ಹೇಳ್ರಿ ನೋಡಲ್ರಿ. ಏನಾಗಿದೆ ಈಗ ತಮ್ಮ ಮಗನ್ ಹೇಗಿದೆ ಕೈ ನೋವು ಎಲ್ಲ? ಏನ್ರಿ ಮೇಡಮ್ ರೀ? ಏನಾಗಿದೆ ತಮ್ಮ ಮಗಂಗೆ? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಅವ್ರು ಡಾಕ್ಟರ್ ಹೇಳ್ಯಾರ್ರಿ ಪೆಟ್ ಆಗೈತೆ ಅಂದ್ ಹೇಳ್ಯಾರ್ರಿ. 5-6 ದಿವ್ಸ ರೆಸ್ಟ್ ತಗೋರಿ ಅಂತ ಹೇಳ್ಯಾರ್ರಿ. ಓಕೆ, ಕೈ ಮುರಿದಿದ್ಯಾ ಹಾಗಿದ್ರೆ? ಹಾ ರೀ, ಪೂರ್ತಿ ಅದು ಎಲ್ಲೂ ಮೇಲೆ ಪೆಟ್ ಕೂತೈತ್ರಿ ಅದ್ರಿ. ಓಕೆ, ಇನ್ನು ಉಳಿದಿರೋ ಮಕ್ಳಿಗೂ ಇದೇ ತರ ಆಗಿದ್ಯಾ? ಎಲ್ಲೂ ಮುರ್ದೈತಿ ಇಲ್ಲೋ ನಮಗೂ ಗೊತ್ತಿಲ್ರಿ. ಅವ್ರ ಡಾಕ್ಟರ್ ಏನ್ ಹೇಳ್ರಿ, ಪೂರ್ತಿ ಅದು ಎಲ್ಲೂ ಮೇಲೆ ಪೂರ್ತಿ ಪೆಟ್ ಆಗೈತ್ರಿ. ಅದ ಪೆಟ್ ಆಗಿಂದ ಅದ್ ಪೂರ್ತಿ ಬಾವ್ ಬಂದ್ರಿ, ಕೈ ಮಡ್ಸಾಕ ಬರವಾತಾಗೈತ್ರಿ. ಅದ್ ಕೈ ಹಿಂಗ ಶಿದಾನ ಮಾಡಾಕ್ ಬರವಾತಾಗೈತ್ರಿ. ಬಟ್ ಅದ ಒಟ್ಟ ಮನೆದೇಡ್ಲಾಗಿದ್ರಿ. ನಿನ್ನೆ ಹೋಗಿ ತೋರ್ಸ್ಕೊಂಡ್ ಬಂದಿವ್ರಿ ಪಾಟೀಲ್ ಡಾಕ್ಟರ್ ಅಂದ್ರಿ. ಓಕೆ, ನೀವು ಕೇಳಿದ್ರ ಇದನ್ನ ಹೋಗಿ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಶಾಲೆಯವ್ರ ಹತ್ರ? ಹಾ ಕೇಳ್ರಿ ಮೇಡಮ್ ರೀ, ನಾ ಕೇಳ್ರಿ ಒದರಾಡೇನ್ರಿ. ನಾ ಇರು ಒಂದೊಂದ್ ಮಕ್ಳು ಆಗ್ತಾವ, ನಿಮ್ ಹೆಸ್ರ ಮ್ಯಾಗ ಕೂತ್ ಅಳುದಿರ್ತೈತೆ, ನಿಮ್ ಸಾಲಿ ಮ್ಯಾಗ ಕೂತ್ ಹೊಯ್ಕೋದಿರ್ತೈತೇನ್ರಿ. ಈಗ ಆಲ್ರೆಡಿ ಒಂದ್ ಮಗು ಅಲ್ಲಿ ಸತೈತ್ರಿ. ಮತ್ ಇದೆಲ್ಲಾ ಕೂಡ ನೀವು ಯಾಕೆ ಎದ್ರ ಸಮಾನ ನೀವು ನಮ್ ಹುಡುಗನ ಈ ರೀತಿ ನೀವು ಬಡಿಯಾತಿರ ಅಂತ ಕೇಳ್ರಿ. ನಾ ರೀ ಏನಂದ್ರು? ಬಡಿಬೇಡ್ರಿ ಈಗ ಒಂದ್ ವಾರ ಮುಂಚಿತವಾಗಿ ವಾರನ್ ಮಾಡೇನ್ರಿ. ನಾ ಬಡಿಯಾಕ್ ಹೋಗ್ಬೇಡ್ರಿ, ನಮ್ ಹುಡುಗ ಎಷ್ಟು ಕಲಿತಾಟ್ ಬಿಡ್ತಾನ್ರಿ. ಆದ್ರ ಅವಂಗ ಅಕ್ಷರ ಧ್ಯಾನ ಒಳ್ಳೆ ರೀತಿ ಒಂದ್ ಸಾಲಿ ಶಿಕ್ಷಣ ಇರ್ಲಿ ಅಂತ ನಾ ಕಲ್ಸಾತೇನ ಅಷ್ಟರಿ. ನಾವ್ ಸಾಲಿ ಕಲಿಸಿ ನೌಕರಿ ಹಿಡ್ಸ್ಬೇಕ್ ಅನ್ನೋದ್ ನಮ್ದೇನ ಅಭ್ಯಂತರ ಇಲ್ಲ. ಅವ್ನ ನಾಳೆ ದುಡ್ದಾರ ತಿನ್ಲಿ, ಎಲ್ಲಾರು ಒಂದ್ ಕೂಲಿ ಕಾರ್ಮಿಕರ ಮಾಡ್ ತಿನ್ಲಿ ಅನ್ನೋ ನಮ್ದು ಈ ಉದ್ದೇಶ ಐತಿ. ಗೌರ್ಮೆಂಟ್ ನೌಕರಿನ ಹಿಡಿದು ಮಾಡ್ ತಿನ್ಬೇಕು ಅನ್ನೋದು ಏನಿಲ್ರಿ. ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ಇರ್ಲಿ ಅಂತ ಕಲ್ಸಾತೇವ್ರಿ. ನೀವ್ ಬಾಳ್ ಹೊಡ್ಯಾಕ್ ಹೋಗ್ಬೇಡ್ರಿ ಅಂತಂದ್ ಪೈಲಾ ಬೇರೆ ನಾವ್ ವಾರನ್ ಮಾಡಿದ್ದೀನ್ರಿ ನಾ ರೀ ಶಾಲ್ಯಾಗ್ರಿ. ಓಕೆ, ಏನಂದ್ರು ಶಾಲೆಯವ್ರು? ಏನಂದ್ರು ನೀವು ಕೇಳಿದಕ್ಕೆ? ಇಲ್ರಿ ಆಯ್ತ್ರಿ ಬಡಿಯಂಗಿಲ್ರಿ ಅಂತ ಅಂದ್ರಿ. ಮತ್ ಈಗ ಸಾಲಿ ಪ್ರೇಯರ್ ನಡೆಯೋ ಟೈಮ್ದಾಗ್ರಿ ಏನ್ ಮಾಡ್ಯಾರ್ರಿ, ಇಂಪಾರ್ನ್ ಯಾಕೆ ಹಾಕೊಂಡ್ ಬಂದಿಲ್ಲ ಅಂತಂದ್ರಿ ಆ ರೀತಿ ಬಡ್ದಾರ್ರಿ. ಅಂದ್ರೆ ಯೂನಿಫಾರ್ಮ್ ಕೊಡದೇ ಇರೋದು ಶಾಲೆಯವ್ರೆ ಅಲ್ವಾ? ಅವ್ರ ತಪ್ಪಿಗೆ ವಿದ್ಯಾರ್ಥಿಗೆ ಯಾಕೆ ಹೊಡೆದ್ರು ಅಂತ? ಹಾ ರೀ, ಅದರ್ ಕೊಡ್ದಿರ ತಪ್ಪು ವಿದ್ಯಾರ್ಥಿನ ಯಾಕೆ ಕೊಡ್ದಿದಾರನ್ನ ಅವ್ರ ಕಡೆನ್ ತಪ್ಪ್ರಿಲ್ಲ ಮೇಡಮ್ ರೀ. ಇದು ಅವ್ರದ್ದು ಯಾಕೆ ಅದ್ನಕ್ಕೆ ಏನ್ರಿ ನಾ ರೀ. ಈಗ ಸಾಲಿ ಇಂಪಾರ್ ನಾವ್ ಹೊಲಸಾಕ್ ಹಾಕೇವತ್ತಂದ್ ನಿಮ್ಗೆ ಹೇಳೋರಿಲ್ಲ ರೀ. ಮತ್ತ್ಯಾಕ್ ಬಡ್ದಿರ ಅಂತ ಕೇಳೇನ್ರಿ ನಾನು ರೀ. ಓಕೆ ಓಕೆ, ವಿಜಯಶ್ರೀ ಅವರೇ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಾವೇನ್ ಕಂಪ್ಲೇಂಟ್ ಕೊಡ್ತೀರಾ? ಏನ್ ಮಾಡ್ತೀರಿ? ಸಂಬಂಧಪಟ್ಟಂಗ್ರಿ ನನ್ ಮಗ ಏನಂತನ್ರಿ, ನಮ್ ಹುಡುಗ್ರಿ ಸಾಲಿ ಮರ್ಯಾದೆ ಎಲ್ಲಾ ಮಮ್ಮಿ ಎಲ್ಲಾ ಹೋಗ್ತೈತಿ, ಬ್ಯಾಡ್ ಬಿಡು, ಇರುವಾತಕ ಸುಮ್ಮಿರು ಅತಂದ ಆ ಹುಡುಗ ಹಿಂಗ ಅನ್ನತೈತ್ರಿ. ಆ ಹುಡುಗನ ಅಷ್ಟು ಧ್ಯಾನ ಅವ್ರಿ ಸಾಲಿ ಶಿಕ್ಷಕರ್ಕಿಲ್ಲ ಅಂದ್ರೆ ಹೆಂಗ್ರಿ? ಸಾಲಿನ ಕ್ರಮ ಹೆಂಗ್ ತಗೋದೈತ ಅಂದ್ರ ನಮ್ಗೆ ನಾಳೆ ನಮ್ ಮಗ್ ಏನ್ರ ಮತ್ತೆ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಅದ ಏನ್ರ ಮಾಡಿಗಿದ್ದಾರಲ್ಲ ಅಂತಂದ್ ಇದೊಂದ್ ಭಯಾರಿ. ನಾಳೆ ಮುಂದಿನ ಶಿಕ್ಷಣಕ್ಕ ಅವಂಗ ಏನ್ರ ತೊಂದ್ರೆ ಆದಿತ್ತ ಅಂದ್ರಿ ಆ ಹುಡುಗ ಅನ್ಸತೈತ್ರಿ, ಮಮ್ಮಿ ನಾ ಇನ್ನ ಕಲ್ಯಾವ್ರ ಮಾಡಾವ್ರ ಹೆಂಗ್ ಏನ ಅಂತಂದ್ ಆ ಹುಡುಗ ಈ ರೀತಿ ನನಗ ಅನ್ನತೈತ್ರಿ ಅದ್ರಿ. ಓಕೆ, ಧನ್ಯವಾದ ವಿಜಯಶ್ರೀ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ನಿಜಕ್ಕೂ ಕೂಡ ನೊಂದ ತಾಯಿಯ ಮಾತು. ಶಿಕ್ಷೆ ಕೊಡಬೇಕು, ಆದರೆ ಈ ಲೆವೆಲ್ಗೆ ಕೈ ಮೂಳೆ ಮುರಿಯುವಷ್ಟು, ಅವರ ಭವಿಷ್ಯವೇ ಮಂಕಾಗುವಷ್ಟು, ಅವರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುವಷ್ಟರ ಮಟ್ಟಿಗಿನ ಶಿಕ್ಷೆಯನ್ನು ಯಾವ ಶಿಕ್ಷಕರು ಕೂಡ ಕೊಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಇದೇ ಮಾತನ್ನ ಹೇಳಿರೋದು ಶಿಕ್ಷಕರಿಗೆ, ದಯವಿಟ್ಟು ಈ ರೀತಿಯ ಒಂದು ಶಿಕ್ಷೆಗಳನ್ನು ಕೊಡಬೇಡಿ ಅಂತ. ಆದರೆ ಅಲ್ಲಿನ ಶಿಕ್ಷಕರಿಗೆ ಯಾಕೆ ಇದು ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಈಗ ವಿದ್ಯಾರ್ಥಿ ಮಾತ್ರ ಇದರಿಂದ ತೀವ್ರ ನೋವನ್ನು ಅನುಭವಿಸ್ತಾ ಇದ್ದಾನೆ.